ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಡಲಾಗಿದ್ದು ಏನಾದರೂ ಉಲ್ಲಂಘನೆಯಾದರೆ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಕೂಡಲೇ ಎಫ್ಐಆರ್ ದಾಖಲಿಸಿ ರಿಜಿಸ್ಟರ್ ಮಾಡದಿದ್ದರೆ ನಂತರ ಮಾನವ ಹಕ್ಕುಗಳು ಆಯೋಗಕ್ಕೆ ಹೋಗಿ ದೂರನ್ನು ಸಲ್ಲಿಸಬಹುದೆಂದು ಉಚಿತ ಕಾನೂನು ನೆರವು ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಿಣಿ ತಿಳಿಸಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾನವ ಹಕ್ಕುಗಳ ಒಕ್ಕೂಟದ ವಾರ್ಷಿಕೋತ್ಸವ ಮತ್ತು ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ, ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಫೇಸ್ ಮಾಡಬೇಕೇ ಹೊರತು ತಮ್ಮ ಸ್ಥಿಮಿತವನ್ನು ಕಳೆದುಕೊಳ್ಳಬಾರದು. ಮಾನವ ಹಕ್ಕುಗಳು ಉಲ್ಲಂಘನೆಯಾದಾಗ ಏನು ಮಾಡಬೇಕು? ನಿಮ್ಮ ಸ್ವತಂತ್ರವನ್ನು ಪಡೆಯುವ ಹಕ್ಕು ನಿಮಗಿದ್ದು ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಡಲಾಗಿದೆ. ಯಾರೂ ಕೂಡ ಕಾನೂನನ್ನು ಉಲ್ಲಂಘಿಸಬಾರದು, ಅಂತಹವರಿಗೆ ಶಿಕ್ಷೆ ವಿಧಿಸುತ್ತದೆ, ಜೊತೆಗೆ ಪರಿಹಾರ ಕೊಡುವಂತೆ ಸೂಚನೆ ಕೊಡುತ್ತದೆ ಎಂದು ತಿಳಿಸಿದರು. ಹಾಸನ ಜಿಲ್ಲೆಯ ಅಮೋಘವಾಣಿ ದಿನಪತ್ರಿಕೆ ಸಂಪಾದಕ ರಂಗಸ್ವಾಮಿ ಎಸ್ಡಿ ಮಾತನಾಡಿ, ವಿದ್ಯಾರ್ಥಿಗಳೇ ದೇಶದ ಆಸ್ತಿ, ದೇಶದ ಚುಕ್ಕಾಣಿ ಹಿಡಿಯುವ ಪ್ರತಿಭಾವಂತರು ಈ ವಿದ್ಯಾರ್ಥಿ ಸಮೂಹದಲ್ಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರಿಗೆ ಒಳಿತು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದ್ದರಿಂದ ಎಲ್ಲರೂ ಕೆಲಸ ಹುಡುಕಿಕೊಂಡು ಅಲೆಯುವ ಬದಲು ನಿಮ್ಮದೇ ಸ್ವಂತ ಉದ್ಯೋಗವನ್ನು ಕೈಗೊಂಡು ಯಶಸ್ಸು ಪಡೆಯಿರಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಜಬೇನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿ, ಮಾನವ ಹಕ್ಕುಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪುನೀತ್ ಗೌಡ, ಜಿಲ್ಲಾಧ್ಯಕ್ಷ ಯಲಗುಂದ ಶಾಂತಕುಮಾರ್, ಕಾನೂನು ಸಲಹೆಗಾರ ದೇವರಾಜೇಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಪಿ ಮಂಜುನಾಥ್, ಎವಿಕೆ ಕಾಲೇಜು ಪ್ರಾಂಶುಪಾಲ ಸಿಚಾ ಯತೀಶ್ವರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ನವಿಲೆ ಪರಮೇಶ್, ವೈದ್ಯರಾದ ಡಾ ಎಂ ಉಮೇಶ್, ಯುಎಸ್ ಬಸವರಾಜ್, ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾನವ ಹಕ್ಕುಗಳ ಉಲ್ಲಂಘನೆ ಹೆಚ್ಚು ಆಗ್ತಾ ಇದೆ, ಹೌದಾ ಇಲ್ವಾ? ಅದನ್ನ ಕೇಳಿದ್ದೀರಾ, ಆದ್ರೆ ನಿಮ್ಗಿನ್ನ ಅನುಭವ ಆಗಿಲ್ಲ. ನಿಮ್ಮ ತಂದೆ ತಾಯಿಗೆ ಆಗಿರ್ಬೋದು ಅಥವಾ ನಿಮ್ಮ ಟೀಚರ್ಸ್ಗೆ ಆಗಿರ್ಬೋದು, ಮತ್ತೆ ಯಾರು ನಿಮ್ಮ ದೊಡ್ಡವರಲ್ಲಿ ಈ ಒಂದು ಅನುಭವ ಆಗಿರೋದನ್ನ ನೀವು ಕೇಳಿ ತಿಳ್ಕೊಂಡಿರ್ತೀರಾ, ಆದ್ರೆ ಸ್ವತಃ ನಿಮ್ಗೆ ಇನ್ನೂ ಅನುಭವಕ್ಕೆ ಬಂದಿರ್ಲಿಕ್ಕಿಲ್ಲ. ಹೌದಾ ಇಲ್ಲ? ಮನುಷ್ಯ ಮಾತ್ರ ಆದ್ರೆ ಭೂಮಿ ಮೇಲೆ ಸಾಕಷ್ಟು ಜೀವ ಸಂಕುಲಗಳು ಇದೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಭೂಮಿಯಲ್ಲಿ ಸಾಕಷ್ಟು ಅಜೀವ ಮತ್ತು ನಿರ್ಜೀವ, ಜೀವ ಮತ್ತು ನಿರ್ಜೀವ ಎರಡು ವಸ್ತುಗಳು, ಎರಡು ರೀತಿಯ ಒಂದು ಜೀವ ಪ್ರಭೇದ ಇದೆ. ರಕ್ಷಣೆ ಮಾಡೋಕ್ಕೆ ಸಂವಿಧಾನದತ್ತವಾಗಿ ಏನು ಅಧಿಕಾರ ಇದೆ, ಆ ಅಧಿಕಾರದ ಮಿನಿಮಮ್ ನಾಲೆಡ್ಜ್ ಅನ್ನು ಅಳವಡಿಸ್ಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ತಿಳಿಸುವಂಥ ಕಾರ್ಯಕ್ರಮ ಇದು. ಸರ್ಕಾರಕ್ಕೆ ಸಮಾನವಾಗಿ ಈ ಒಕ್ಕೂಟ ನೊಂದವರಿಗೆ, ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಒಳ್ಳೆ ಕಾರ್ಯಕ್ರಮ ಮಾಡ್ತಾವ್ರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣವಾದ ಕಾರ್ಯಕ್ರಮ. ಇದು ಯಶಸ್ವಿಯಾಗಲಿ. ಮಕ್ಕಳಿಗೆ ವಿಶೇಷವಾಗಿ ಹೇಳ್ತೀವಿ, ಎಲ್ಲ ರೈತರ ಮಕ್ಕಳು, ಬಡವರ ಮಕ್ಕಳು ಇದ್ದೀರಾ, ಮೊದಲು ನಿಮ್ಮ ಬದುಕು ಏನಾದ್ರು ಸಾರ್ಥಕತೆ ಆಗಬೇಕು ಅಂದರೆ ಏನಿದೆಯೋ ಹಕ್ಕು ಮತ್ತು ಕರ್ತವ್ಯಗಳು ನೀವು ಆಲ್ರೆಡಿ ಎಲ್ಲ ಓದಿದ್ದೀರ. ಸಾಮಾನ್ಯವಾಗಿ 8th, 9th, 10th ಕಾಲೇಜ್ ಶಿಕ್ಷಣದಲ್ಲಿ ಕೂಡ ಇದೆ. ಸಂವಿಧಾನವನ್ನು ಕೂಡ ಓದಿದ್ದೀರಾ. ಕರ್ತವ್ಯ ಎಷ್ಟು ಮುಖ್ಯ, ಹಕ್ಕುಗಳು ಎಷ್ಟು ಮುಖ್ಯನೋ ಕರ್ತವ್ಯಗಳು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಿದ್ದೀರಾ. ಹಾಗೆಯೇ ಬೇಡಿದ್ದನ್ನ ಕೊಡುವಂತ ಅಗೋಚರ ಶಕ್ತಿ ನಮ್ಮ ಜಗತ್ತಿನಲ್ಲಿ ಯಾವುದೂ ಇಲ್ಲ. ತಿಳ್ಕೊಳ್ಳಿ ಮಕ್ಕಳ, ನಾವು ಬೇಡಿದ್ದನ್ನ ಕೊಡ್ತಕ್ಕಂಥ ಅಗೋಚರ ಶಕ್ತಿ ಯಾವುದೂ ಇಲ್ಲ. ನೀವು ಎಕ್ಸಾಮ್ ಬರೀಬೇಕು ಅಂದ್ರೆ ಕಷ್ಟಪಟ್ಟು ನೀವು ಓದ್ಲೇಬೇಕು. ತಂದೆ ತಾಯಿಗಳು ಏನ್ ಮಾಡ್ಬೋದು, ಫೀಸ್ ಕಟ್ಬೋದು, ನಿಮಗೆ ಉಡುಪುಗಳನ್ನ ಕೊಡಿಸ್ಬೋದು, ಊಟ ತಿಂಡಿಗಳನ್ನ ಮಾಡ್ಕೊಳ್ಬೋದು. ಪರೀಕ್ಷೆನ ಯಾರು ಬರೀಬೇಕು? ಕೇವಲ ಒಕ್ಕೂಟದ ವಾರ್ಷಿಕೋತ್ಸವನ್ನ ಮಾಡಬೇಕು, ಜನಗಳಿಗೆ ತೋರ್ಪಡಿಸ್ಬೇಕು ಅಂತಕ್ಕಂಥದ್ದು ಅಲ್ಲ. ಒಕ್ಕೂಟದ ಉದ್ದೇಶ ಮಾನವ ಹಕ್ಕುಗಳು ಪ್ರತಿ ವ್ಯಕ್ತಿಗೆ ಎಷ್ಟು ಅವಶ್ಯವಾಗಿದೆ, ಈ ಹಕ್ಕು ಮತ್ತು ಕರ್ತವ್ಯಗಳನ್ನ ನಾನು ತಿಳ್ಕೊಳ್ಳೋದ ರೀತಿ ಹೇಗೆ, ಹಕ್ಕು ಮತ್ತು ಕರ್ತವ್ಯಗಳನ್ನ ನಾನು ತಿಳ್ಕೊಂಡ್ರೆ ಅದರಿಂದ ನನಗೆ ಆಗ್ತಕ್ಕಂಥ ಲಾಭ ಏನು, ಈ ಲಾಭವನ್ನು ನಾನು ಯಾವ ಕಾನೂನಿನ ಅಡಿಯಲ್ಲಿ ನಾನು ಪಡೆಯಬಹುದು, ಈ ಒಂದು ಅರಿವನ್ನು ನಾವು ತಕ್ಕೊಳ್ತಕ್ಕಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ನಾನೀಗ ವೇದಿಕೆ ಮೇಲೆ ಇದೇ ಒಂದು ವರ್ಷದ ಹಿಂದೆ ಮಾಡಿದಂಥ ಒಂದು ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆದಿತ್ತು. ಇವಾಗ ಅದಕ್ಕಿಂತ ಹೆಚ್ಚಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದಾಗಿ ಎಲ್ಲರೂ ಸೇರಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಾನವ ಹಕ್ಕುಗಳ ಒಕ್ಕೂಟದ ಹಾಸನ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶಾಂತಕುಮಾರ್ ಅವರು ಹಾಗೂ ನಮ್ಮ ಪದಾಧಿಕಾರಿಗಳು, ಹಾಸನ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದಾಗಿ ಕಾರ್ಯಕ್ರಮ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದರೆ ಇವತ್ತಿಗೆ ಏನು ಬರುತ್ತೋ ಇಲ್ಲಿ ಬಂದಿರೋಂಥ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಥರದ್ದು ನಮ್ಮ ಸ್ನೇಹಿತರುಗಳು ಎಲ್ಲ ಬಂದಿರೋದು ತುಂಬ ಸಂತೋಷವಾದಂಥ ವಿಷಯ. ಆದರೆ ಎಲ್ಲರೂ ಕೂತ್ಕೊಂಡು ತಾಳ್ಮೆಯಿಂದ ಯಾರೂ ಕಾರ್ಯಕ್ರಮ ಕೇಳಲಿಲ್ಲ, ಎಲ್ಲ ಅವ್ರವ್ರದ್ದೇ ಆದಂಥ ಮಾತುಕತೆಗಳನ್ನ ಮಾತಾಡ್ತಾ ಇದ್ರಿ.
ಸ್ನೇಹಿತರೆ, ಇವತ್ತು ನಿಮಗೆಲ್ಲ ನಿಮಗೋಸ್ಕರ ಬೇಕಾಗಿರೋ ಅಂಥದ್ದು, ಇವತ್ತು ನಿಮಗೋಸ್ಕರ ಅಂತಲೇ ಈ ಮಾನವ ಹಕ್ಕುಗಳ ಒಕ್ಕೂಟ ಏನು ಬೇಕೋ ನಾವು ರಚನೆ ಮಾಡಿರೋದು. ಇದೇನು ಉದ್ದೇಶಕ್ಕೋಸ್ಕರ ಅಂತಂದರೆ ಮಾನವ ಹಕ್ಕು ಉಲ್ಲಂಘನೆ ಎಲ್ಲ ಆಗುತ್ತೋ ಅಲ್ಲಿ ನಮ್ಮ ಸಂಸ್ಥೆ ಡಿಸೆಂಬರ್ 10, 1948 ಡಿಸೆಂಬರ್ 10, 1948ರಲ್ಲಿ ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟ್ರಗಳೆಲ್ಲವೂ ಕೂಡ ಒಗ್ಗೂಡುವುದರ ಮೂಲಕವಾಗಿ ಎಲ್ಲೆಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇತ್ತು ಆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ನಿವಾರಣೆ ಮಾಡಿಕೊಳ್ಳುವಂತಹ ದಿಕ್ಕಿನಲ್ಲಿ ಮನುಷ್ಯನನ್ನ ಗೌರವಿಸುವಂತಹ, ರಾಷ್ಟ್ರವನ್ನ ಗೌರವಿಸುವಂತಹ, ನಾಗರಿಕ ಸಮಾಜದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಸಲ್ಲಬೇಕಾದಂತಹ ಸವಲತ್ತುಗಳು ಅನುಭವಿಸೋದಕ್ಕೆ ಅದಕ್ಕೂ ಕೂಡ ಹಕ್ಕಿದೆ. ನಮ್ಮ ದೇಹಕ್ಕೂ ಕೂಡ ಅದನ್ನ ನಾವು ನಮ್ಮ ಮನಸ್ಸಿನ ಆಸೆಗಳಿಗೆ ಮತ್ತೆ ನಮ್ಮ ದೈನಂದಿನ ಆಸೆಗಳಿಗೆ ನಾವು ಅದನ್ನ ಕನ್ಸಿಡರ್ ಮಾಡದೆ ನಾವು ದುಶ್ಚಟಗಳಿಗೆ ನಾವು ಬಲಿ ಹೋಗಿ ನಾವು ನಮ್ಮ ದೇಹಕ್ಕೂ ಕೂಡ ಅದರ ಹಕ್ಕನ್ನು ಕೂಡ ನಾವು ನಮ್ಮ ಮನಸ್ಸಿನ ಆಸೆಗೋಸ್ಕರ ನಾವು ಅದನ್ನು ಕಿತ್ಕೊಂತ ಇದ್ದೀವಿ. ಸೊ ಅದನ್ನು ನಾವು ಯಾವತ್ತೂ ಕೂಡ ನಾವು ಗಮನಿಸಬೇಕು. ಮಕ್ಕಳಲ್ಲಿ ನಾನು ಯಾವತ್ತೂ ಕೂಡ ಬಂದಾಗ ಹೇಳೋಂಥದ್ದು ಒಂದೇ, ನಾನು ಆರ್ಥೋಪೆಡಿಷನ್ ಆಗಿ ನಾನು ಆ್ಯಕ್ಚುಲಿ ಆಕ್ಸಿಡೆಂಟ್ ಕೇಸ್ಗಳನ್ನ ಕೂಡ ಜಾಸ್ತಿ ನೋಡ್ತಾ ಇರ್ತೀನಿ. ಜ್ಞಾನ ಇರಬೇಕು ನಮ್ಮಲ್ಲಿ. ನಾನು ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಹೋಗಿ ತಲೆ ತಗ್ಸಿ ನಿಲ್ಬೇಕಾಗುತ್ತೆ, ಕಟಕಟೆ ನಿಲ್ಬೇಕಾಗುತ್ತೆ, ಜೈಲು ವಾಸ ಮಾಡಬೇಕಾಗುತ್ತೆ ಅನ್ನೋದನ್ನ ಸಾಮಾನ್ಯ ಜ್ಞಾನ ನಮ್ಮಲ್ಲೆಲ್ಲರಲ್ಲೂ ಬಂದರೆ ಯಾವುದೇ ಕಾನೂನುಗಳನ್ನು ನಾವು ಗೌರವಿಸಿದೆ, ಯಾವುದೇ ತಪ್ಪನ್ನು ಮಾಡದೇ ಇದ್ದರೆ ನಾವು ಯಾರ ಮುಂದೆನೂ ತಲೆ ತಗ್ಸಿ ನಿಲ್ಲೋದು, ದಂಡ ಕೊಡೋದು ಯಾವುದು ಬರಲ್ಲ. ಅದಕ್ಕೆ ಬೇಕಾಗಿರೋಂಥ ಸಾಮಾನ್ಯ ಜ್ಞಾನನ ನಾವೆಲ್ಲ ರೂಢಿಸ್ಕೋಬೇಕು. ನಮ್ಮ ಮಕ್ಕಳುಗಳಲ್ಲಿ ಆ ಸಂಸ್ಕೃತಿ ಬರೋಂಗೆ ದೊಡ್ಡವರು ಕಲಿಸ್ಕೊಡ್ಬೇಕು. ಹಾಗೆ ವಿದ್ಯಾರ್ಥಿಗಳು ಅವರಿಗೆಲ್ಲ 3 ನಿಮಿಷ ರೋಗಿಯ ಸೇವೆ ಮಾಡುವವರಿಗೆ ಕೈ ಜೋಡಿಸುವುದೆಯ ನಾನು. ಹಸಿ ಬಿಸಿ ಶಾಸನ ರಚಿಸುವವರಿಗೆಲ್ಲ, ಹಸಿದವರಿಗೆ ಹಸನ ಇಕ್ಕುವವರಿಗೆ ಹಣೆ ಮಣೆವೆನೆಯ ನಾನು. ಮಂದಿರ ಮಹಲು ಕಟ್ಟಿಸಿ ಕೊಡುವವರಿಗೆಲ್ಲ, ಬಡವರಿಗೆ ಗುಡಿಸಲು ಕಟ್ಟಿಸಿ ಕೊಡುವವರಿಗೆ ಕರ ಮುಗಿವನೆಯ ನಾನು. ಸ್ವತಂತ್ರ ದೇವ ಸಿದ್ದೇಶ್ವರ, ಮಾನವ ಕಲ್ಯಾಣಕ್ಕೆ ಶ್ರಮಿಸುವವರಿಗೆ ನಮೋ ನಮೋ ಎಂಬೆನೆಯ. ಹೀಗೆ ಒಂದು ಕಾರ್ಯಕ್ರಮ.